ಮಂಡ್ಯದ ಶಿವನ ಸಮುದ್ರ ನಾಲೆಯಲ್ಲಿ ಆಪರೇಷನ್ ಮರಿಯಾನೆ ನಡೀತಾ ಇದೆ. ಬೆಳಗ್ಗೆಯಿಂದ ಮರಿಯಾನೆ ಕಾಪಾಡೋದಕ್ಕೆ ರೋಚಕ ಆಪರೇಷನ್ ನಡೀತಾ ಇದ್ದು, ನೀರು ಕುಡಿಯೋದಕ್ಕೆ ಬಂದು ನಾಲೆಗೆ ಬಿದ್ದ ಮರಿಯಾನೆ ಪರದಾಟ ನಡೆಸ್ತಾ ಇತ್ತು. ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈಗಾಗಲೇ ವೈದ್ಯಾಧಿಕಾರಿಗಳು ಅರವಳಿಕೆ ಮದ್ದು ನೀಡಿದ್ರು. ಈಗ ಆನೆ ನಿಧಾನವಾಗಿ ಪ್ರಜ್ಞೆಯನ್ನ ತಪ್ತಾ ಇದೆ. ಆಪರೇಷನ್ ಮರಿಯಾನೆ ಕಾರ್ಯಾಚರಣೆ ನಡೀತಾ ಇರೋದು. ಹೈಡ್ರಾಲಿಕ್ ಕ್ರೇನ್ ಮೂಲಕ ಮರಿಯಾನೆ ಎತ್ತೋದಕ್ಕೆಲ್ಲ ಸಿದ್ಧತೆಗಳು ನಡೆದಿದೆ. ಇಷ್ಟೊತ್ತು ಮರಿಯಾನೆಯನ್ನ ಹೈಡ್ರಾಲಿಕ್ ಕ್ರೇನ್ ಮೂಲಕ ತಗೊಂಡು ಹೋಗಕ್ಕಾಗ್ತಾ ಇರಲಿಲ್ಲ. ಕಾರಣ ಮರಿಯಾನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇತ್ತು. ನಮ್ಮ ರಿಪೋರ್ಟರ್ ಕೂಡ ಹೇಳಿದ್ರು. ಅರವಳಿಕೆ ಮದ್ದು ನೀಡಿದ ಬಳಿಕ ಮರಿಯಾನೆ ಕೆಳಕ್ಕೆ ಕುಸಿದು ಬಿದ್ದಿದೆ. ಆ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಈಗ ಹೈಡ್ರಾಲಿಕ್ ಕ್ರೇನ್ ಅನ್ನ ತಗೊಂಡು ಬಂದು ಅದರಲ್ಲಿ ಮರಿಯಾನೆಯನ್ನ ಮೇಲಕ್ಕೆತ್ತಲಾಗುತ್ತೆ. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅರವಳಿಕೆ ಮದ್ದು ನೀಡದೇನೆ ಮರಿಯಾನೆಯನ್ನ ಎತ್ಬೋದಾ ಅಂತ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಆದ್ರೆ ಅದು ಸಾಧ್ಯ ಆಗಿರ್ಲಿಲ್ಲ. ಮರಿಯಾನೆ ಆ ಕಡೆ ಈ ಕಡೆ ಓಡಾಡ್ತಿದ್ರಿಂದ ಕಾರ್ಯಾಚರಣೆಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಈಗಾಗಲೇ ತಜ್ಞ ವೈದ್ಯರು ಅರವಳಿಕೆ ಮದ್ದನ್ನ ಕೊಟ್ಟಿದ್ದಾರೆ. ಆ ಅರವಳಿಕೆ ಮದ್ದು ಕೆಲಸ ಮಾಡ್ತಾ ಇತ್ತು. ಮರಿಯಾನೆ ಕುಸ್ತು ಆ ಶಿವನ ಸಮುದ್ರ ನಾಲೆಯಲ್ಲಿ ಬೀಳ್ತಾ ಇರುವ ನೇರ ಪ್ರಸಾರದ ದೃಶ್ಯವನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಆಪರೇಷನ್ ಮರಿಯಾನೆ ಕಾರ್ಯಾಚರಣೆ ಸಕ್ಸಸ್ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮರಿಯಾನೆಯನ್ನ ಮೇಲಕ್ಕೆತ್ತಲಾಗುತ್ತೆ. ಹೈಡ್ರಾಲಿಕ್ ಕ್ರೇನ್ ಅನ್ನ ಸಿದ್ಧಪಡಿಸಿಕೊಂಡು ಅರಣ್ಯ ಸಿಬ್ಬಂದಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅರವಳಿಕೆ ಮದ್ದು ನೀಡಿರೋದ್ರಿಂದ ಮರಿಯಾನೆ ಕೆಳಗೆ ಬೀಳ್ತಾ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀವಿ. ನಾಲೆಯ ನೀರನ್ನ ತಗ್ಗಿಸಿ ಬೆಳಗ್ಗೆಯಿಂದ ಸತತವಾಗಿ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಯಾಕಂದ್ರೆ ಕಳೆದ 2 ದಿನದಿಂದ ಈ ನಾಲೆಯಲ್ಲೇ ಮರಿಯಾನೆ ಇದೆ. ಮರಿಯಾನೆಯ ಸೊಂಡಿಲು ಕೂಡ ಬಿಳಿ ಭಾಗಕ್ಕೆ ತಿರುಗಿತ್ತು. ನಾವೀಗ ನೋಡ್ತಾ ಇದ್ದೀವಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಲ್ಲಿ ಕುಸಿದು ಬಿದ್ದಿರುವಂತಹ ಮರಿಯಾನೆಯನ್ನ ಮೇಲಕ್ಕೆತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಆಪರೇಷನ್ ಮರಿಯಾನೆ ಕಾರ್ಯಾಚರಣೆ ಕೆಲವೇ ಹೊತ್ತಲ್ಲಿ ಮುಗಿಯುವ ಲಕ್ಷಣ. ಅರವಳಿಕೆ ಮದ್ದು ನೀಡಿರೋದ್ರಿಂದ ಮರಿಯಾನೆ ಆ ಶಿವನ ಸಮುದ್ರ ನಾಲೆಯಲ್ಲಿ ಕುಸಿದು ಬಿದ್ದಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈಗಾಗಲೇ ಮರಿಯಾನೆ ಹತ್ರ ಬಂದಿದ್ದಾರೆ. ಆ ಕ್ರೇನ್ಗೆ ಆನೆನ ಶಿಫ್ಟ್ ಮಾಡಿ ನಂತರ ಮೇಲಕ್ಕೆತ್ತೋದು ಅಷ್ಟೇ ಬಾಕಿ ಇರೋದಿನ ಕೆಲಸ. ಈಗಾಗಲೇ ಹೈಡ್ರಾಲಿಕ್ ಕ್ರೇನ್ ಕೂಡ ಸ್ಥಳಕ್ಕೆ ಬಂದಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಸತತವಾಗಿ ಕಾರ್ಯಾಚರಣೆ ನಡೆಸಿ ಅರವಳಿಕೆ ಮದ್ದು ಕೊಟ್ಟು ಮರಿಯಾನೆ ಕೆಳಗೆ ಕುಸಿದು ಬಿದ್ದಿರೋದ್ರಿಂದ ಈಗ ಮೇಲಕ್ಕೆತ್ತುವ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಮತ್ತೊಂದು ಕಡೆ ವೈದ್ಯಾಧಿಕಾರಿಗಳು ಆನೆಯ ಸೊಂಡಿಲನ್ನ ಕೂಡ ಪರೀಕ್ಷಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್, ಹೇಗ್ ನಡೀತಾ ಇದೆ ಕಾರ್ಯಾಚರಣೆ? ಈಗಾಗಲೇ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಅರವಳಿಕೆ ಮದ್ದು ಕೊಟ್ಟಿರೋದು ಕೆಲಸ ಮಾಡ್ತಾ ಇದೆ, ಆನೆ ಕುಸಿದು ಬಿದ್ದಿದೆ. ಸೊ ಹೇಗ್ ನಡೀತಾ ಇದೆ ಕಾರ್ಯಾಚರಣೆ? ನೈನಾ, ಕಳೆದ 20-25 ನಿಮಿಷಗಳ ಹಿಂದೆ ಮೊದಲನೇ ಅರವಳಿಕೆ ಮದ್ದನ್ನ ಆನೆಗೆ ನೀಡಲಾಗಿತ್ತು. ಗುಂಡು ಹೊಡೆಯೋದ್ರ ಮೂಲಕ ಅರವಳಿಕೆ ಮದ್ದನ್ನ ಕೊಡ್ಲಾಗಿತ್ತು. ಆದ್ರೆ ಆನೆ ಆಕ್ಟಿವ್ ಆಗಿದ್ರಿಂದ ಆನೆ ಆ ಮೊದಲನೇ ಅರವಳಿಕೆ ಮದ್ದಿಗೆ ಬಗ್ಗಿರ್ಲಿಲ್ಲ. ಅಂದ್ರೆ 30-20-25 ನಿಮಿಷ ಕಳೆದ್ರೂ ಕೂಡ ಆನೆ ನಿರಂತರವಾಗಿ ಓಡಾಡ್ತಾನೆ ಇತ್ತು. ಆನಂತರದಲ್ಲಿ ಸಮಯ ನೋಡ್ಕೊಂಡು, ಅಂದ್ರೆ ಇನ್ನೊಂದು ಅನಿವಾರ್ಯತೆ ಇದೆ ಅನ್ನುವಂತ ಕಾರಣಕ್ಕಾಗಿ ಪಶು ವೈದ್ಯರುಗಳು ಮತ್ತೊಂದು ಅರವಳಿಕೆ ಮದ್ದನ್ನ ಕೊಟ್ರು. ಆನಂತರದಲ್ಲಿ ಆನೆ ಸಂಪೂರ್ಣವಾಗಿ ನಿಶಕ್ತಿ ಆಗುವಂತದ್ದು. ಆ ಬಳಿಕ ಒಂದು 30 ನಿಮಿಷಗಳ ಕಾಲ 2 ಅರವಳಿಕೆ ಮದ್ದನ್ನ ನೀಡಿದ ಬಳಿಕ ಆನೆ ಕೆಳಗೆ ಕುಸಿದು ಬಿದ್ದಿದೆ. ಆನೆ ಬೀಳ್ತಾ ಇದ್ದಂಗೆನೆ, ಪ್ರಜ್ಞೆ ತಪ್ಪದ ಇದ್ದಂಗೆನೆ ಕೆಳಗೆ ಬಿದ್ದ ತಕ್ಷಣವೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆಕ್ಟಿವ್ ಆದ್ರು. ಎಲ್ಲರೂ ಕೂಡ ಇದೀಗ ಆ ನಾಲೆಯ ಕೆಳಗೆ ಇಳಿದಿರ್ತಕ್ಕಂಥದ್ದು. ಈಗಾಗಲೇ ಕಂಟೈನರ್ ಒಂದನ್ನ ಕೆಳಗಿಳಿಸಲಾಗಿತ್ತು. ಇದೀಗ ಹೈಡ್ರಾಲಿಕ್ ಕ್ರೇನ್ ಮೂಲಕ ಒಂದಷ್ಟು ಏನು ಬೆಲ್ಟ್ ಗಳನ್ನ ತಂದಿದ್ರು. ಅದನ್ನ ತಗೊಂಡು ಆನೆಯನ್ನ ಕಟ್ಟುವಂತ ಕೆಲಸವನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪಶು ವೈದ್ಯರು, ಅಂದ್ರೆ ಯಾವಾಗ ಆನೆ ಕೆಳಗೆ ಕುಸಿದು ಬೀಳ್ತೋ ತಕ್ಷಣಕ್ಕೆ ಅವರು ನಾಲೆಗೆ ಇಳಿದಂತಹ ಸಂದರ್ಭದಲ್ಲಿ ಮೊದಲನೇ ಕೆಲಸವೇ ಆನೆಯ ಸೊಂಡಲನ್ನ ಪರೀಕ್ಷೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಕಳೆದ 3 ದಿನಗಳಿಂದ ಆ ಕಾಡಾನೆ ನಾಲೆಯಲ್ಲೇ ಇತ್ತು. ನಿಂತ ನೀರಿನಲ್ಲೇ ಆನೆ ಓಡಾಡ್ತಾನೆ ಇತ್ತು. ನೀರಿನಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ಆನೆಯ
ಸೊಂಡಿಲ ತುದಿಭಾಗ ಏನಿತ್ತು ಅಲ್ಲಿ ಇನ್ಫೆಕ್ಷನ್ ಕೂಡ ಆಗಿತ್ತು, ಫಂಗಸ್ ಆಗಿತ್ತು ಅಂತ ಹೇಳಿ ಆರಂಭದಲ್ಲಿ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಆ ಸೊಂಡಿಲ ತುದಿಭಾಗ ಬಿಳಿ ಬಣ್ಣಕ್ಕೆ ತಿರುಗಿತ್ತು. ಆ ಕಾರಣಕ್ಕಾಗಿ ಯಾವಾಗ ಅರವಳಿಕೆ ಮದ್ದು ನೀಡಿ ಆನೆ ಕೆಳಗೆ ಕುಸಿದು ಬಿದ್ದು ಪ್ರಜ್ಞೆಹೀನ ಸ್ಥಿತಿ ತಲುಪಿತೋ ತತ್ಕ್ಷಣವಾಗಿ ಮೊದಲನೇ ಕೆಲಸ ಆ ಪಶುವೈದ್ಯರು ಮಾಡಿದ್ದು ಆನೆಯ ಸೊಂಡಲನ್ನ ಪರೀಕ್ಷೆ ಮಾಡುವಂತದ್ದು. ಇದೀಗ ಆ ಬೆಲ್ಟ್ಗಳ ಸಹಾಯದಿಂದ ಆನೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಈಗಾಗಲೇ ಕಂಟೈನರ್ ಅನ್ನ ಕೆಳಗಿಳಿಸಲಾಗಿದೆ. ಆನೆಯನ್ನ ಅದರ ಮೇಲಕ್ಕೆ ತೆಗೆದುಕೊಂಡು ಆನಂತರದಲ್ಲಿ ಈಗಾಗಲೇ ಹೈಡ್ರಾಲಿಕ್ ಕ್ರೇನ್ ಏನಿದೆ ಅದ್ರ ಮೂಲಕ ಆನೆಯನ್ನ ಮೇಲೆತ್ತುವಂತದ್ದು. ಅಂದ್ರೆ ಕಳೆದ 3 ದಿನಗಳಿಂದ ಆ ನೀರಿನಲ್ಲೇ ಆನೆ ಇದ್ದಿದ್ದ ಕಾರಣಕ್ಕಾಗಿ ಸಾಕಷ್ಟು ನಿಶಕ್ತಿಯಾಗಿದೆ. ಅದರ ಜೊತೆಗೆ 2 ಅರವಳಿಕೆ ಮದ್ದನ್ನು ಕೂಡ ಈಗಾಗಲೇ ನೀಡಲಾಗಿರ್ತಕ್ಕಂಥದ್ದು. ಆನೆಯ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಬಾರ್ದು ಅನ್ನುವಂತ ದೃಷ್ಟಿಯಿಂದ ಒಂದಷ್ಟು ಪ್ರಾಥಮಿಕ ಚಿಕಿತ್ಸೆಯ ಅಗತ್ಯ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ ನುರಿತ ಪಶು ವೈದ್ಯರು ಕೂಡ ಸ್ಥಳದಲ್ಲೇ ಬೀಡ್ಬಿಟ್ಟಿದ್ರು. ಇದೀಗ ಆನೆ ಪ್ರಜ್ಞಾನ ಸ್ಥಿತಿ ತಲುಪಿರೋದ್ರಿಂದ ಆನೆಯನ್ನ ಮೇಲೆತ್ತಿದ ಬಳಿಕವಾಗಿ ಒಂದಷ್ಟು ಪ್ರಾಥಮಿಕ ಚಿಕಿತ್ಸೆಗಳನ್ನ ನೀಡಲಾಗತ್ತೆ. ಆನಂತರದಲ್ಲಿ ಆನೆಯ ಕಂಡೀಷನ್ ಅನ್ನ ನೋಡಿಕೊಂಡು ಒಂದು ಅರಣ್ಯಕ್ಕೆ ಬಿಡುವಂತ ಕೆಲಸಗಳು ಕೂಡ ನಿಮ್ಮನ್ನ ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.